ಈ ವೇದಿಕೆಯಲ್ಲಿ ಹಸಿರಾಗಿರ್ತಕ್ಕಂತಹ ನನ್ನ ನೆಚ್ಚಿನ ಗುರುಗಳಾದಂತಹ ರಾಜಮೋಹನ್ ಸರ್ ಅವರಿಗೆ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಮಹಿಳೆ ಮತ್ತು ಅವರ ಸಾಧನೆಯನ್ನು ಕುರಿತು ನನ್ನ ಮಾತುಗಳಲ್ಲಿ ಒಂದೆರಡು ಮಾತುಗಳನ್ನು ಹೇಳಿ ಅಂತ ಈ ಒಂದು ಸಾಹಿತ್ಯದ ಒಂದು ಗಳಗ ನಮ್ಮನ್ನು ಆಹ್ವಾನಿಸಿದರೆ, ಮೊಟ್ಟ ಮೊದಲಿಗೆ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ನನ್ನ ಗುರುಗಳಾದಂಥ ರಾಜಮೋಹನ್ ಸರ್ ಅವರೇ ಹಾಗೂ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸುರೇಶ್ ಸರ್ ಅವರೇ ಹಾಗೂ ಈ ಒಂದು ದೇವಾಲಯದ ಪ್ರಧಾನ ಅರ್ಚಕರಾಗಿರ್ತಕ್ಕಂತಹ ಶಂಕರಾಚಾರ್ಯ ಅವರೇ ಹಾಗೂ ಈ ಒಂದು ವೇದಿಕೆಯಲ್ಲಿ ಮತ್ತೊಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ Incoming call from Jiva identified by Truecaller. ಹಾಗೂ ಈ ಒಂದು ನನ್ನ ಒಂದೆರಡು ಮಾತುಗಳನ್ನು ನನ್ನ ಜೀವನದ ಒಂದೆರಡು ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏನಾದರೂ ತಪ್ಪುಗಳು ಕಂಡು ಬಂದರೆ ಖಂಡಿತ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಮೊಟ್ಟ ಮೊದಲಿಗೆ ಒಂದು ವಾಕ್ಯನೇ ಹೇಳುತ್ತೆ, ಜನನಿ ಜನ್ಮವು ನಿಶ್ಚ ಸ್ವರ್ಗಾವತಿ ಗರಿಯಸಿ ಅಂತ. ನಮಗೆ ಈ ಒಂದು ಭೂಮಿ ಜನ್ಮವನ್ನು ಕೊಡೋದಕ್ಕೆ ಸಹಕರಿಸಿರ್ತಕ್ಕಂಥ ತಂದೆ ತಾಯಿ ಹಾಗೂ ಈ ಒಂದು ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಭೂಮಿಗೆ ನಾವು ಮೊಟ್ಟ ಮೊದಲಿಗೆ ನಮಸ್ಕರಿಸಬೇಕಿದೆ. ಇವತ್ತು ಒಂದು ಸಂದೇಶಗಳನ್ನು ನೋಡ್ತಾ ಹೋದಾಗ ಇವತ್ತಿನ ಸಂದೇಶದಲ್ಲಿ ಮೊದಲಿಗೆ ಯಾರಿಗೆ ನಾವು ನಮಸ್ಕಾರವನ್ನು ಹೇಳ್ತೀವಿ, ಪ್ರತಿದಿನ ನಮಗೆ ಶಕ್ತಿಯನ್ನು ತುಂಬತಕ್ಕಂತಹ ಆಹಾರವನ್ನು ಕೊಡ್ತಾ ಇರ್ತಕ್ಕಂಥ ಆ ಒಂದು ರೈತ ಮತ್ತು ಬೆಳೆಯನ್ನು ಬಿಟ್ಟಿರ್ತಕ್ಕಂಥ ದರಿದ್ರಿ ಆ ಭೂಮಿಗೆ ನಾವು ಮೊಟ್ಟ ಮೊದಲಿಗೆ ನಮಸ್ಕಾರವನ್ನು ಸಲ್ಲಿಸಬೇಕಾಗಿದೆ. ಆ ನಮನಗಳನ್ನು ಸಲ್ಲಿಸ್ತಾ ನಾವು ಒಂದು ಈ ಜೀವನಕ್ಕೆ ಕಾಲಿಟ್ಟಂತಹ ಕಾರ್ಯಕ್ಕೆ ಸಹಾಯ ಮಾಡಿದಂಥ ತಂದೆ ತಾಯಿಗಳಿಗೆ ನಾವು ಹೇಗೆ ಈ ಒಂದು ಭೂಮಿಗೆ ಜನಿಸಿದ ಮೇಲೆ ನಾವು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋದನ್ನು ನಾವು ಜೀವನದಲ್ಲಿ ಹಲವಾರು ಪಾಠಗಳ ಮೂಲಕ ಕಲಿತ್ಕೊಂಡ್ವಿ. ಈ ಒಂದು ಕಾಳಿಕಾಂಬ ಸನ್ನಿಧಿಯಲ್ಲಿ ಮಹಿಳೆ ಮತ್ತು ಅವಳು ನಡೆದು ಬಂದಂತಹ ದಾರಿಯನ್ನು ಯೋಚಿಸ್ತಾ ಹೋದಾಗ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ಯಾವುದೇ ಒಂದು ದೇವತೆಗಳನ್ನ ನೋಡಿದಾಗಲೂ ಸಹ ಆ ದೇವರ ಹಿಂದೆ ಒಂದು ದೇವತೆ ಶಕ್ತಿ ಇದೆ. ಯಾವುದೇ ಒಂದು ವಿಷ್ಣುವನ್ನು ತಗೊಳ್ಳಿ, ಹರಿಯನ್ನು ತಗೊಳ್ಳಿ ಅಥವಾ ಹರನನ್ನೇ ತಗೊಳ್ಳಿ, ಪಾರ್ವತಿ ಹಾಗೂ ಲಕ್ಷ್ಮಿಯರು ಯಾವ ರೀತಿ ಆ ಒಂದು ಭಗವಾನ್ ಸ್ವಾಮಿಗಳಿಗೆ ಯಾವ ರೀತಿ ಶಕ್ತಿಯನ್ನು ಕೊಡ್ತಾ ಇದ್ದೋ, ಪ್ರತಿ ಕುಟುಂಬದಲ್ಲೂ ಪ್ರತಿ ಒಂದು ಸಂಸಾರದಲ್ಲೂ ಸಹ ಈ ಮಹಿಳೆ ತುಂಬ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತಾರೆ. ನಾವೆಲ್ಲ ಕೇಳಿರ್ಬೋದು, ಒಂದು ಪುರುಷನ ಹಿಂದೆ ಮಹಿಳೆಯ ಶಕ್ತಿ ಇದೆ. ಖಂಡಿತ ಒಂದು ಚಕ್ರ ಸಾಗಬೇಕಾದ್ರೆ ಎರಡು ಗಾಳಿಗಳು ಯಾವ ರೀತಿ ಮುಖ್ಯನೋ ಅದೇ ರೀತಿ ಒಂದು ಸಂಸಾರದಲ್ಲಿ ಬಂಡಿಯನ್ನು ಸಾಗಬೇಕಾದ್ರೆ ಒಂದು ಗಂಡು ಮತ್ತು ಹೆಣ್ಣು ಬಹಳಷ್ಟು ಮುಖ್ಯವಾಗಿರುತ್ತೆ. ಆ ಒಂದು ಮುಖ್ಯ ಏನಪ್ಪ ಅಂತ ಹೇಳಿದ್ರೆ, ನಾನು ಸಹ ಎಲ್ಲರಂತೆ ಸುಂದರಹಳ್ಳಿ ಗ್ರಾಮದಲ್ಲಿ ನನ್ನ ತಂದೆ ತಾಯಿಗಳಿಗೆ ಮೊದಲನೇ ಮಗಳಾಗಿ ಜನರಾಗಿದ್ದೆ. ನಂತರ ನನ್ನ ಬಾಲ್ಯ ಶಿಕ್ಷಣ ಎಲ್ಲ ಪ್ರಾಥಮಿಕ ಶಿಕ್ಷಣ ನಮ್ಮ ಸುಂದರಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಮತ್ತು ಪ್ರಾಥಮಿಕ ಶಿಕ್ಷಣ. ನಂತರ ಶ್ರವಣಬೆಳಗೊಳದಲ್ಲಿ ನನ್ನ ಹಿರಿಯ ಪ್ರಾಥಮಿಕ ಅಂದರೆ 5ನೇ ತರಗತಿಯಿಂದ ಒಂದು ಹೈಸ್ಕೂಲಿನ ಶಿಕ್ಷಣ ತನಕ ಶ್ರವಣಬೆಳಗೊಳದಲ್ಲಿ ನಾವು ಒಂದು ಶಿಕ್ಷಣವನ್ನು ಪಡ್ಕೊಂಡು, ಆ ಒಂದು ಶಿಕ್ಷಣಕ್ಕೆ ಮುಖ್ಯ ಕಾರಣಕರ್ತರಾಗಿ ಕೂತಿರ್ತಕ್ಕಂಥ ನಮ್ಮ ರಾಜಮೋಹನ್ ಸರ್ ಅವರು ನಾವು ಯಾವಾಗ ನಮಗೆ ಸರ್ವಾಗಿದ್ದಾಗ ಹೇಗಿದ್ದಾರೋ ಆ ವ್ಯಕ್ತಿ ಯಾವಾಗಲೂ ಸಹ ಅದೇ ವ್ಯಕ್ತಿತ್ವ, ಅದೇ ಗುಣ, ಅದೇ ಸ್ವಭಾವ, ಅದೇ ಮಾತುಗಾರಿಕೆ. ಅವರು ಒಂದು ರೀತಿ ಮಾತಾಡುವಂಥ ಸ್ವಭಾವ ಒಂಥರ ಹೆಣ್ಣು ಮಕ್ಕಳ ಒಂದು ಏನೋ ಒಂದು ರೀತಿ ಹೆಂಗಲ್ಲ ಭಾವನೆ. ಒಬ್ಬರು ಮಾತಾಡ್ಸೋದು ಎಷ್ಟು ನೋಡ್ತಾರೋ ಅನ್ನೋ ರೀತಿ ಮಾತಾಡ್ತಾರೆ. ಅವರು ಒಂದು ನಮಗೆ 8ನೇ ತರಗತಿಯಲ್ಲಿ ಗೊಮ್ಮಟಗಿರಿಯಲ್ಲಿ ನಾವೆಲ್ಲ ಹೋಗಿದ್ದು, ಅಂದರೆ ಗಂಡು ಮಕ್ಕಳ ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣ ಶಾಲೆಯನ್ನು ಓದ್ತಿದ್ದಾಗ ತುಂಬ ಹೋರಾಟ ಮಾಡಿ ಹೆಣ್ಣು ಮಕ್ಕಳಿಗಾಗಿ ಒಂದು ಶಾಲೆಯನ್ನು ತೆರೀಬೇಕು, ಹೆಣ್ಣು ಮಕ್ಕಳಿಗಾಗಿ ಒಂದು ಪ್ರತ್ಯೇಕವಾದ ಶಾಲೆಯನ್ನು ತೆರೆದು ಅಲ್ಲಿ ಶಿಕ್ಷಣವನ್ನು ಒದಗಿಸಬೇಕು, ತುಂಬ ಅಗತ್ಯವಿದೆ ಅಂದ್ಬಿಟ್ಟು ತುಂಬ ಹೋರಾಟ ಆಗಿನ ವ್ಯಕ್ತಿ. ನಾವು ನೋಡೋದು ಇದೇನು ಒಳ್ಳೆ ಹೈಸ್ಕೂಲು ಹುಡುಗರಿದ್ದಾರೆ, ಇವರು ಸರ್ ಆಗ್ತಾರ ಅಂತ ನಾವೆಲ್ಲ ಆಶ್ಚರ್ಯಪಡ್ತಾ ಇದ್ವಿ. ಪಾಪ ಎಷ್ಟು BO ಕಚೇರಿಗೆ, ಊರಿಗೆ, ಶ್ರವಣಬೆಳಗೊಳದ ಗೊಮ್ಮಟಗಿರಿ ಹೈಸ್ಕೂಲಿನ ಶಿಕ್ಷಣದ ಒಂದು ಪ್ರಾಂಶುಪಾಲನ ಭೇಟಿಯಾಗೋದಕ್ಕೆ ಎಷ್ಟೆಲ್ಲ ಹೋರಾಡಿದ್ದಾರೆ ಅಂದರೆ ನಿಜವಾಗ್ಲೂ ಎಷ್ಟು ದಾರಿ ಸೌಸಿದರು ಖಂಡಿತ ನಮಗೆ ಗೊತ್ತೋದು. ಅಂತೂ ಇಂತೂ ನಮ್ಮನ್ನು ಒಂದು ತಿಂಗಳ ತನಕ
ನಾವೆಲ್ಲರೂ ಬಾಲಕಿಯರ ಶಾಲೆಗೆ ಶಿಫ್ಟ್ ಮಾಡಬೇಕಂತ ನಮ್ಮನ್ನೆಲ್ಲ ಶ್ರವಣಬೆಳಗೊಳದ ಶಾಲೆಗೆ ವರ್ಗಾಯಿಸಿದ್ರು. ಅಲ್ಲೇ ಇದ್ದಂತಹ ಸ್ಥಳೀಯ ಇಬ್ಬರು ವ್ಯಕ್ತಿಗಳನ್ನು ತಗೊಂಡು ಆಗ BEd ಮಾಡಿರ್ತಕ್ಕಂಥ ನಿರ್ಮಲ್ ಕುಮಾರ್ ಮತ್ತು ಇನ್ನೊಬ್ಬರು ಶಿಕ್ಷಕರನ್ನು ಕರೆತಂದು ತಾತ್ಕಾಲಿಕವಾಗಿ ಮಕ್ಕಳುಗಳಿಗೆ ಪಾಠಕ್ಕೆ ತೊಂದರೆ ಆಗಬಾರ್ದು ಅಂತ ತುಂಬ ಚೆನ್ನಾಗಿ ನಮಗೆ ಹೈಸ್ಕೂಲಿನ ಶಿಕ್ಷಣ, ಅದರಲ್ಲೂ ಹೈಸ್ಕೂಲಿಗೆ ನಾವು ಕಾಲಿಟ್ಟ ತಕ್ಷಣ ಏನೆಲ್ಲ ಬದಲಾವಣೆಗಳು ನಮ್ಮ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಆಗ್ತಾ ಇದೆ. ಅದಕ್ಕೆಲ್ಲ ಯಾವ ರೀತಿ ಶಿಕ್ಷಣ ಮುಖ್ಯ ಮತ್ತು ಯಾವ ರೀತಿ ನೀವು ನಡೆಯಲ್ಲಿ ನುಡಿಯಲ್ಲಿ ಯಾವ ರೀತಿ ಇರಬೇಕು ವ್ಯಕ್ತಿತ್ವ ಅನ್ನೋದನ್ನು ತುಂಬ ಚೆನ್ನಾಗಿ ನಮಗೆ ತಾಯಿ ರೀತಿಯಲ್ಲಿ, ತಾಯಿ ತಂದೆಯ ರೀತಿಯೆಲ್ಲ ಬಿಟ್ಟರೆ ಆ ಗುರುಗಳು ಅಷ್ಟೇ ನಮಗೆ ಗೌರವವನ್ನು ಕೊಟ್ಟು ತಮ್ಮ ಮಕ್ಕಳಂತೆ ನಮ್ಮನ್ನೆಲ್ಲ ನೋಡಿಕೊಂಡು ಶಿಕ್ಷಣವನ್ನು ಅರ್ಪಿಸಿದ್ರು. ಅಲ್ಲಿ ಕಲಿತ ನಂತರ ನಮಗೆ ಒಂದು ರೀತಿ ಬದಲಾವಣೆ ಆಯಿತು. ನಂತರ ನಾವು ವೃತ್ತಿ ಶಿಕ್ಷಣಕ್ಕಾಗಿ ಚನ್ನರಾಯಪಟ್ಟಣ ದತ್ತಾತ್ರೇಯ ಇನ್ಸ್ಟಿಟ್ಯೂಟಲ್ಲಿ ನಾವು ಈ ಒಂದು ವೃತ್ತಿ ತರಬೇತಿಯನ್ನು ಪಡ್ಕೊಂಡು ಮುಂದಿನ ಹಂತಗಳಲ್ಲಿ ನಮ್ಮ ತಂದೆ ತಾಯಿಯ ಮಾರ್ಗದರ್ಶನದಲ್ಲಿ ನಾವು ವೃತ್ತಿಯನ್ನು ತಗೊಂಡ್ವಿ. ಆ ವೃತ್ತಿಗೆ ಬರಬೇಕಾದ್ರೆ ಆಗಿನ ಹೆಣ್ಣು ಮಕ್ಕಳು, ನಮ್ಮ ತಂದೆ ನನಗೆ ನಿಜವಾಗ್ಲೂ ಮಾರ್ಗದರ್ಶಕರು, ಜೊತೆಗೆ ತುಂಬ ಒಂಥರ ಸ್ನೇಹಿತರು ಅಂತಲೇ ಹೇಳಬೇಕು. ಜನಕನೂ ಹೌದು, ಸ್ನೇಹಿತನೂ ಹೌದು. ಹೇಗೆ ಅಂದರೆ ಆಗಿನ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸೋದು ಅಂದರೆ ಎಲ್ಲರೂ ಒಂದು ರೀತಿ ಬೇರೆ ಭಾವನೆ ನೋಡ್ತಾರೆ. ಈಗ ಅದಕ್ಕೆ ಹೆಣ್ಮಕ್ಳು ಶಿಕ್ಷಣ, ಅವ್ರಿಗೆ ಇದು ಮದುವೆ ಆಗಿ ಬೇರೆ ಮನೆಗೆ ಹೋಗ್ತಾ ಇದ್ದಾರೆ, ಅವರಿಗೆ ಎಷ್ಟು ಸ್ವಲ್ಪ ಸಾಕು ಅನ್ನೋ ಒಂದು ನಿಲುವನ್ನು ತಾಳ್ತಕ್ಕಂತಹ ಒಂದು ಇದರಲ್ಲಿ ಇದ್ದಂತಹ ಜನತೆಗೆ ನಮ್ಮ ತಂದೆಯೇ ಒಂದು ಆದರ್ಶ ರೂಪ ಆದರು. ನಮಗೆಲ್ಲರೂ ಅವತ್ತಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗಾಗಿ ಒಂದು ಸೈಕಲ್ ಇದೆ ಅಂತ ಪರಿಚಯ ಮಾಡಿಕೊಡ್ತಾರೆ ನಮ್ಮ ತಂದೆ. ಆ ಹೆಣ್ಣು ಮಕ್ಕಳಿಗಾಗಿ ನೀವು ಕಲ್ತ್ಕೊಳ್ಳೇಬೇಕು ನೋಡ್ರಪ್ಪ ಸೈಕಲ್ ಅಂತ ಸೈಕಲ್ ಕೊಟ್ಟು ನಮ್ಗೆ ಅವರೇ ಕಲಿಸಿ ಎಷ್ಟು ಏಟು ಮಾಡ್ಕೊಂಡು ನೀವು ಹೊಡೆಯಲ್ಲ ಅಂತ ಕೇಳಿದ್ರು ಇಲ್ಲ ನೀವು ತಗೊಂಡೋಗ್ಲೇಬೇಕು, ಸೈಕಲ್ನ ಹೋಗಲೇಬೇಕು ಇದರಲ್ಲಿ ಅಂತ ಎಷ್ಟೋ ದಿನ ನಮಗೆ ಬೈದಿದ್ದಾರೆ. ಸೈಕಲ್ ತಗೊಂಡೋದ್ರೆ ನಮಗೆ ನಾಚೆ ಆಗುತ್ತೆ ಅಣ್ಣ, ಹುಡುಗರೆಲ್ಲ ನೋಡ್ತಾರೆ ಅಂದರೆ ನೀವು ಹೋಗಲೇಬೇಕಪ್ಪ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಅವರು ಸಹ ನಮ್ಮ ಜೊತೆ ಬಂದು ನಮ್ಮ ಒಂದು ಆದರ್ಶದ ದಾರಿಗೆ ತುಂಬ ನೆನಪಾಗಿದ್ದಾರೆ. ಮತ್ತು ನಂತರ ನಾವು ವೃತ್ತಿಯನ್ನು ಸೇರ್ಕೊಂಡಾಗ ಸಹ ಇವತ್ತು ನಮ್ಮ ಮಾಸ್ಟರ್ಗೆ ಹೇಳ್ತೀನಿ, ಸೈಕಲ್ಲಲ್ಲೇ ನಾನು ಶಾಲೆಗೆ ಹೋಗ್ತಾ ಇದ್ದೀನಿ. ನನಗೆ ಒಂದ್ಸರಿ ನೆನೆಸ್ಕೊಂಡ್ರೆ ತುಂಬ ದುಃಖ ಆಗುತ್ತೆ. ಆಗಿನ ಮಕ್ಕಳು 1ರಿಂದ 5ನೇ ತರಗತಿಯ ಮಕ್ಕಳು ನಾನು ಊರಿಗೆ ಹೋದ ತಕ್ಷಣ, ಶಾಲೆ ಹತ್ತಿರ ಹೋದ ತಕ್ಷಣ ನಮ್ಮ ಸೈಕಲ್ನ ಇಸ್ಕೊಂಡು ತಕ್ಷಣ ಕೊಡಿ ಮೇಡಮ್ ಅಂತ ನಿಲ್ಲಿಸ್ಕೊಡ್ತಾ ಇದ್ರು. ಆಮೇಲೆ ಈಗ ಆಗೋದಿಲ್ಲ, ಇಬ್ಬರು ಟೀಚರ್ ಇದ್ದಿದ್ದು ನಾವು 1ರಿಂದ 5ನೇ ತರಗತಿ ಮಕ್ಕಳ ಶಾಲೆಯಲ್ಲಿ. ನಾವು ಶಾಲೆಯಿಂದ ಬೀಗ ಹಾಕೊಂಡಿದ್ದಾಗ ಅವರೇ ಸೈಕಲ್ ಇಳಿಸ್ಕೊಟ್ಟು ನಾನು ತಗೊಳ್ಳಿ ಬ್ಯಾಗ್ ಎಲ್ಲ ಬೇಕಾಗಿ ಎಷ್ಟು ಕೃತಜ್ಞತೆಯನ್ನು ವಹಿಸ್ತಾ ಇದ್ದಾರೆ. ಇವತ್ತು ಆ ಮಕ್ಕಳುಗಳು ಎಷ್ಟು ಒಂದು ಜೀವನವನ್ನು ಕಟ್ಕೊಂಡಿದ್ದಾರೆ. ಇವತ್ತು ನಮ್ಮ ತಂದೆ ತಾಯಿಗೆಲ್ಲ ಕೇಳ್ತಾ ಇರ್ತಾರೆ, ಸುಮಾರು ಇದ್ದಾರೆ ಏನು ಅಂತ. ಅಂದರೆ ನಾವು ಎಷ್ಟು ಮಕ್ಕಳಿಗೆ ಪ್ರೀತಿ ಪೂರ್ವಕವನ್ನು ತೋರ್ತೀವಿ, ಎಷ್ಟು ಮಾರ್ಗದರ್ಶನವನ್ನು ಅವರು ಕುಟುಂಬದಿಂದ ಬಂದ ತಕ್ಷಣ ತಂದೆ ತಾಯಿ ಒಂದು ರೀತಿ ಅವ್ರಿಗೆ ಮಾರ್ಗದರ್ಶಕರಾದರೆ, ಶಾಲೆಗೆ ಬಂದ ತಕ್ಷಣ ಶಿಕ್ಷಕರು ನಂತರ ಸ್ನೇಹಿತರು ಮಾರ್ಗದರ್ಶಕರಾಗ್ತಾರೆ. ಅವರು ಯಾವ ರೀತಿ ಮಾರ್ಗದರ್ಶನವನ್ನು ಮಾಡ್ತಾರೋ ಅವ್ರ ಮಕ್ಕಳು ಆ ಥರ ಮಾರ್ಗದಲ್ಲಿ ಹೋಗ್ತಾರೆ ಅನ್ನೋದಕ್ಕೆ ತುಂಬ ಸ್ಪಷ್ಟವಾದ ಉದಾಹರಣೆ ಆಯಿತು. ನಂತರ ನನ್ನ ವೃತ್ತಿ ಜೀವನ 3 ವರ್ಷಗಳ ನಡೆದು ನನ್ನ ಸಾಂಸಾರಿಕ ಜೀವನ ನಿಮಗೆ ಆದ್ದರಿಂದ ನನ್ನ ಒಂದು ಮುಂದಿನ ವೃತ್ತಿ ಶ್ರವಣಬೆಳಗೊಳದ ಹತ್ತಿರ ಇರೋ ಸಾಸಲು ಮತ್ತು ಆನೆಗೊಳ ಗ್ರಾಮದಲ್ಲಿ ನಡೀತು. ನಾನು 33 ವರ್ಷಗಳ ಸೇವೆ ಸಲ್ಲಿಸಿರೋದು ಮುಖ್ಯ ಅಲ್ಲ, ಅಲ್ಲಿ ಪಡೆದಿರ್ತಕ್ಕಂಥ ಮಕ್ಕಳು ಎಷ್ಟು ಇವತ್ತು ಸಹ ಸಿಕ್ಕಿದ್ರೆ ನಮ್ಮ ರಾಜ್ಯೋತ್ಸವ ಥರ ಯಾರಪ್ಪ ನೀನು ಅಂತ ಕೇಳಿದ್ರು ನಮಗೆ ಯಾರಪ್ಪ ನೀನು ಅಂತಂದರೆ ಮ್ಯಾಮ್ ನಾವು ಗೊತ್ತಿಲ್ವ ನಮಗೆ, ನಮ್ಮ ಹೆಸರು ಗೊತ್ತಿಲ್ವ ಅಂತ ಅವರಾಗೆ ಕೇಳ್ತಾರೆ. ಅಂದರೆ ಅಷ್ಟು ಜ್ಞಾಪಕದಲ್ಲಿ ಉಳಿಸ್ಕೊಳ್ಳೋ ಅಷ್ಟು ನಾವು ನಮ್ಮ ಕೈಲಾದಷ್ಟು ಸಹಾಯವನ್ನಾದರೆ ಏನು ಅವರಿಗೆ ಸಹಾಯ ಬೇಕು ಅಥವಾ ಬೇರೆ ಏನು ಬೇಕು, ಯಾವ ಪ್ರೀತಿ ಬೇಕು ಅದನ್ನು ತೋರಿಸ್ತೀವಿ ಅನ್ನೋದು ಇದೊಂದು ಇಷ್ಟ ಉದಾಹರಣೆ ಆಯಿತು. ಮೊನ್ನೆ ನನಗೆ ಶ್ರೀರಂಗಪಟ್ಟಣದಲ್ಲಿ ಒಬ್ಬ ಪ್ರಸನ್ನ ಕುಮಾರ್ ಅಂತ ವಿದ್ಯಾರ್ಥಿ ಸಿಕ್ಕಿದ್ದಾರೆ. ಅವ್ನು ನಾಳೆ ಬರ್ತಾ ಇದ್ದಾನೆ, ನಾನು ನೋಡಿ ನಿಲ್ಲಿಸ್ದ, ಏನಪ್ಪ ಮೇಡಮ್ ಬನ್ನಿ ಕೂತ್ಕೊಳ್ಳಿ, ನೀವು ಅವತ್ತಿನ ದಿನ ನಮಗೆ ತಾಯಿ ಅಂದರೆ ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದೀರಾ, ಇವತ್ತಿನ ನಾವು ಕೂರಿಸ್ಕೊಳ್ಳೋಕೆ ಎಷ್ಟು ಹೆಮ್ಮೆ ಆಗುತ್ತೆ, ಬನ್ನಿ ನಾನು ಕೂತ್ಕೊಳ್ಳಿ ಅಂತ ದಾರಿ ಉದ್ದಕ್ಕೂ ಸಹ ಮಾತಾಡಿಕೊಂಡು ಬಂದ. ಅಂದರೆ ನಾವು ಮಕ್ಕಳಲ್ಲಿ ಅಥವಾ ಯಾವುದೇ ಸಮಾಜದಲ್ಲಿ ಮಹಿಳೆ ಇರುವುದು ಪ್ರೀತಿ, ವಿಶ್ವಾಸ ಮತ್ತು ಸಂಸ್ಕಾರವನ್ನು ಕಲಿಸಿದಾಗ ಆ ಮಕ್ಕಳಲ್ಲೇ ಆಗಲಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿನಲ್ಲೇ ಆಗಲಿ ಪ್ರಭಾವಿತವನ್ನು ಪಡೆಯುತ್ತೆ. ಇನ್ನೂ
ಸ್ತ್ರೀಗೂ ಈಗಿನ ಒಂದು ಸ್ತ್ರೀ ಸಮಾಜಕ್ಕೂ ಒಂದು ವ್ಯತ್ಯಾಸ ಇದೆ. ಆಡಿನ ಹೆಣ್ಣು ಮಕ್ಕಳು ಏನಪ್ಪ ಅಂತಂದರೆ ತಂದೆ ತಾಯಿಗಳ ಮಾರ್ಗದರ್ಶನ ಇತ್ತು. ಹಿರಿಯೋರು ಏನು ಹೇಳಿದ್ರು ಸಂಸ್ಕಾರ ಕಲಿಸಿದೆ. ನೋಡಪ್ಪ ಇವತ್ತು ಕೈಕಾಲು ಕರ್ಕೊಂಡು ದೇವರಿಗೆ ನಮಸ್ಕಾರ ಹಾಕೋ ನೀನು, ಮತ್ತು ಬಾಯಿಪಾಠ ಹೇಳ್ಕೊ, ಏನಾದರೂ ಶ್ಲೋಕ ಹೇಳ್ಕೊ ಅಂದರೆ ನಾವು ತಂದೆ ತಾಯಿ ಹೇಳಿದಾಗ ಹೇಳ್ತಾ ಇದ್ದೀವಿ. ಆದರೆ ಈಗಿನ ಮಕ್ಕಳು ಸ್ವಲ್ಪ ಬದಲಾವಣೆ ಆಗಿದೆ. ಏನಪ್ಪ ಅಂದರೆ ತಂದೆ ತಾಯಿಗಳೇ ಏನು ಮಾಡ್ತಾ ಇರ್ತಾರೆ, ವಾಟ್ಸಪ್ನಲ್ಲಿ ತುಂಬ ಬ್ಯುಸಿ ಆಗಿರ್ತಾರೆ. ಏನೋ ಅವರ ಒಂದು ಐಡೆಂಟಿಟಿ ಕಂಪ್ನಿನಲ್ಲಿ ಏನೋ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳನ್ನು ನೋಡ್ತಾರೋ, ಅಥವಾ ಅವ್ರಿಗೆ ಬೇಕಾದಂಥ ಮನೋರಂಜನೆ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾಗ ಆ ಮಕ್ಕಳು ಏನು ಮಾಡ್ತಾರೆ, ನಾನು ಯಾಕೆ ಶ್ಲೋಕ ಹೇಳೋಣ, ನಾನು ಯಾಕೆ ದೇವರಿಗೆ ನಮಸ್ಕಾರ ಹಾಕೋಣ, ನಾನು ಯಾಕೆ ಮನೆ ಕೆಲಸಗಳಲ್ಲಿ ಇರ್ತಾರೋಣ, ಅಮ್ಮ ನಾನು ಕೊಡು ತೋರಿಸು ಮೊಬೈಲ್ನ, ನಾನು ವಾಟ್ಸಪ್ ನೋಡ್ತೀನಿ ಅಂತ ಒಂದು ನಿರ್ಮಾಣ ಮಾಡ್ತಾರೆ. ಯಾಕೆಂದರೆ ಮನೆಯಲ್ಲಿ ತಂದೆ ತಾಯಿ ಎಷ್ಟು ಸಂಸ್ಕಾರಿತವಾಗಿರ್ತಾರೋ, ಕುಟುಂಬದಲ್ಲಿ ಹಿರಿಯರು ಎಷ್ಟು ಕಥೆಗಳನ್ನ ಹೇಳ್ತಾರೋ, ತಮ್ಮ ಅನುಭವಗಳನ್ನ ಹೇಳ್ತಾರೋ, ಅದು ಮಕ್ಕಳಿಗೆ ಮಾರ್ಗದರ್ಶನ ಆಗುತ್ತೆ. ಅದು ಇತ್ತೀಚಿನ ಕುಟುಂಬಗಳೆಲ್ಲ ವಿಭಕ್ತ ಕುಟುಂಬ ಹೋಗಿ ವಿಭಕ್ತ ಕುಟುಂಬಗಳೇ ಆಗಿದೆ. ಯಾಕೆಂದರೆ ಎಲ್ಲರೂ ಉದ್ಯೋಗದಲ್ಲಿ ಅಥವಾ ಅವರಿಗೆ ಏನೋ ಸಾಂಸಾರಿಕವಾಗಿ ಮನಸ್ಸಿಗೆ ಬೇಜಾರಾಗಿ ಕುಟುಂಬದಿಂದ ವಿಭಾಗವಾಗಿ ಹೋಗ್ತಾ ಇದ್ದಾರೆ. ಬರೀ ಆ ಕುಟುಂಬದಲ್ಲಿ ಉಳಿತಕ್ಕಂಥದ್ದು ತಂದೆ ತಾಯಿ ಮತ್ತು ಮಕ್ಕಳು ಅಂತ ಹೇಳಕ್ಕೆ ಆಗಲ್ಲ. ಅದು ಈಗ ಒಂದೇ ಒಂದು ಮಗು, ಹೆಣ್ಣಾಗಿ ಗಂಡಾಗಿ ಒಂದೇ ಮಗು ಅಂತ ಬಂದ್ಬಿಟ್ಟಿದೆ. ಆ ಮಗುವಿಗೆ ಪಾಪ ಹಿಂದೆ ಆಟಕ್ಕಿಲ್ಲ, ಇನ್ನೊಬ್ಬರು ಆಟಕ್ಕಿಲ್ಲ. ಅದು ಪಕ್ಕದ ಮನೆಗೆ ಕೊಡುತ್ತೆ, ಅಥವಾ ಇನ್ನೆಲ್ಲಾದರೂ ಆಟಕ್ಕೆ ಹೋಗ್ತೀನಿ, ಬೇಡಪ್ಪ ಮಣ್ಣಲ್ಲಿ ಆಡಬೇಡ, ಬಟ್ಟೆ ಕೊಳೆ ಮಾಡ್ಕೋಬೇಡ, ನೀನು ಕಲ್ಲಲ್ಲಿ ಆಟ ಆಡಬೇಡ. ಇದನ್ನೆಲ್ಲ ನಾವು ಏನು ಮಾಡ್ತಾ ಇದ್ವಿ, ತಂದೆ ತಾಯಿಗಳು ತುಂಬ್ತಾ ಇದ್ವಿ. ಅವಾಗ ಏನು ಮಾಡುತ್ತೆ ಪಾಪ ಮಗು, ನಾವು ಮಗುನ ಖಂಡಿತ ಬರೆಯೋದಲ್ಲ, ಆಟಕ್ಕೆ ಹೋಗಬೇಡ, ಮಣ್ಣಲ್ಲಿ ಆಡಬೇಡ, ಬಟ್ಟೆ ಕೊಳೆ ಮಾಡ್ಕೋಬೇಡ. ಹಾಗಾದ್ರೆ ನಾನು ಇಲ್ಲೇ ಕೂತ್ಕೋತೀನಿ, ಅಮ್ಮ ಟಿ ವಿ ನೋಡ್ತೀನಿ, ಇಲ್ಲ ಮೊಬೈಲ್ ಕೊಡು. ಇಷ್ಟೇ ಮಗುವಿಗೆ ಆಗ್ತಾ ಇರೋದು. ನಾವು ಹೇಗೆ ಮಕ್ಕಳನ್ನ ದಾರಿಗೆ ತರ್ತೀವೋ ಆ ಮಗು ಸಹ ಅದೇ ರೀತಿ ದಾರಿ ತರ್ತೀವಿ. ನಾವು ಮಗುನ ಸುಮ್ಮನೆ ಮಗು ಏನಪ್ಪ ಕೆಟ್ಟ ಮಗು ಏನು ಮಾಡೋದು, ಈ ವಾಟ್ಸಪ್ ತಗೊಂಡಿರುತ್ತೆ ಅಂತ ಹೇಳ್ತೀವಿ. ಆದರೆ ಆ ಮಗುವಿಗೆ ಕಾರಣ ಆಗಿರೋದು ತಂದೆ ತಾಯಿಗೆ ಹೌದು ಅನ್ನೋದು ನಮ್ಮ ಜೊತೆಗೆ ಬರಬೇಕು. ಯಾಕೆ ಅಂತಂದರೆ ತಂದೆ ತಾಯಿಗಳು ಸಂಸ್ಕಾರವನ್ನು ಮತ್ತು ಅವರು ಸಹ ಮಕ್ಕಳ ಜೊತೆಯಲ್ಲಿ ಕುಳಿತು ಬನ್ನಿ ಮಕ್ಕಳ ಏನಾದರೂ ಭಾನುವಾರ ಇದನ್ನ ನಾವೆಲ್ಲ ಕೂತ್ಕೊಂಡು ಆಡೋಣ, ಚೌಕವಾರ ಆಡೋಣ, ಏನಾದರೂ ಆಟ ಆಡೋಣ, ಬನ್ನಿ ಲುಡೋ ಗೇಮ್ ಆಡೋಣ, ಹುಡುಗುಡಿ ಮನೆ ಆಡೋಣ, ಇನ್ನೇನಾದರೂ ಆಟ ಆಡೋಣ, ಬನ್ನಿ ಎಲ್ಲ ಕೂತ್ಕೊಂಡು ಮಾಡೋಣ. ಅದು ಆಟಕ್ಕೆ ಹೋದ್ವಿ ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡೋದೇ ಬಹಳಷ್ಟು ಕಡಿಮೆ ಆಗುತ್ತೆ. ತಂದೆ ಬಂದು ಯಾವಾಗಲೂ ಸಮಯದಲ್ಲಿ ಪಾಪ ಊಟ ಮಾಡಿಕೊಂಡು ಕಂಪನಿಗೆ ಹೊರಟೋದು, ಅಮ್ಮ ಯಾವುದೋ ಟೈಮಲ್ಲಿ ಊಟ ಮಾಡಿ ಬಾಕ್ಸ್ ಕೂತ್ಕೊಂಡು ಗಾಡಿನಲ್ಲಿ ಹತ್ಕೊಂಡು ಹೋಗೋದು. ಮಕ್ಕಳುಗಳನ್ನ ಪಾಪ ಮನೆಯ ಕೆಲಸದಾಗಿ ನೋಡಿಕೊಂಡು ಬ್ಯಾಗಿನ ಲಂಚ್ ಬ್ಯಾಗ್ ರೆಡಿ ಮಾಡಿ, ಅಮ್ಮ ನೋಡಪ್ಪ ಇಂಥ ತಿಂಡಿ ಇಟ್ಟಿದ್ದಾರೆ, ನಿಮಗೆ ಬ್ರೆಡ್ಡು ಬನ್ನು ಏನೇನು ಇಟ್ಟಿದ್ದಾರೆ ಅದನ್ನೆಲ್ಲ ಹಾಕಿ ನೀವು ಕಳಿಸ್ತಾ ಇದ್ದೀನಿ, ಹೋಗಿ ಮಕ್ಕಳ ಅಂತ. ಅವರು ಅಮ್ಮಂಗೆ ಬಾಯಿ ಹೇಳ್ತಾ ಇಲ್ಲ, ಅಜ್ಜಿಗೆ ಬಾಯಿ ಹೇಳ್ತಾ ಇಲ್ಲ, ಯಾರಿಗೆ ಬಾಯಿ ಹೇಳ್ತಾ ಇದ್ದಾರೆ, ಮನೆಯ ಕೆಲಸದಾಗಿ ಪಾಪ ಅಷ್ಟು ಪ್ರೀತಿಯಿಂದ ಅವರು ಸಹ ಒಂದು ಸ್ತ್ರೀಗೆ ಆಕೆ ನೋಡ್ಕೊತಾ ಇದ್ದಾರೆ. ಆ ಸ್ತ್ರೀಗೆ ಅಜ್ಜಿ ಬಾಯಿ ಅಥವಾ ಆಯಾಟಿ ಬಾಯಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ನಮ್ಮ ಒಂದು ಪ್ರಪಂಚದ ಒಂದು ಜನತೆ ಸಾಂಸಾರಿಕವಾಗಿ ಬದಲಾವಣೆ ಆಗಿದೆ. ಎಲ್ಲರೂ ಬೇರೆ ಬೇರೆಯವರ ವಿಚಾರಕ್ಕೆ ಮಾಡುವಂಥದ್ದು, ಅಕ್ಕಪಕ್ಕದ ಮನೆ ಅಲ್ಲಿ ಹಾಗಾಗ್ತಾ ಇದೆ, ನಾವು ಹಾಗೆ ಮಾಡೋಣ, ಅನುಕರಣೆ ಜಾಸ್ತಿ ಆಗ್ತಾ ಇದೆ. ಅನುಕರಣೆ ಮಾಡೋಣ, ಅನುಕರಣೆ ಎಲ್ಲರಲ್ಲಿ ಇರಬೇಕು, ಆದರೆ ಒಳ್ಳೆಯದನ್ನು ತಗೊಳ್ಳೋಣ, ಅದೇ ಕೆಟ್ಟ ಅನುಕರಣೆಗಳನ್ನು ಮಾಡೋದು ಬೇಡ. ನಾವು ಸಮಾಜವನ್ನು ತಿದ್ದುವಂತಹ ಒಂದು ಮನಸ್ಥಿತಿ ಎಲ್ಲ ಮಹಿಳೆಯರಲ್ಲಿ ಒಬ್ಬರಲ್ಲಿ ಬಂದರೆ ಸಾಕು, ಎಲ್ಲ ಮಹಿಳೆಯರು ಹೆಣ್ಣು ಮಕ್ಕಳಾದಂತಹ ಎಲ್ಲ ಅಜ್ಜಿಯರಿಂದ ಹಿಡಿದು ಎಲ್ಲ ಮಹಿಳೆಯರಲ್ಲಿ ಸಮಾಜವನ್ನು ತಿದ್ದುವಂತಹ ಮನೆಯಲ್ಲಿ ಸಂಸ್ಕಾರವನ್ನು ಕೊಡ್ತಕ್ಕಂತಹ ಭಾವನೆ ಬೆಳೆದಾಗ ಜೊತೆಗೆ ಗಂಡನ್ನು ಸಹ ಕೈಗೂಡಿಸ್ತಾರೆ, ತಾತ ಆದವರು ಕೈಗೂಡಿಸ್ತಾರೆ, ಮತ್ತು ಸಮಾಜದಲ್ಲಿರ್ತಕ್ಕಂಥ ಪುರುಷರು ಸಹ ಈ ಒಂದು ಸಂಸ್ಕಾರದ ಬೆಳವಣಿಗೆಗೆ ಕೈ ಜೋಡಿಸ್ತಾರೆ ಅನ್ನೋದು ನನ್ನ ಒಂದು ನಿರ್ಧಾರವಾಗಿರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರ ಬಗ್ಗೆ ಮಾತನಾಡಿ ಅಂತ ಹೇಳಿದ್ರು. ನನ್ನ ಜೀವನದ ಬಗ್ಗೆ ನಾನಷ್ಟು ಮಾತನಾಡೋದು ಅಷ್ಟು ಸಮಂಜಸ ಆದಾಗ ಸ್ವಲ್ಪ ಒಂದಷ್ಟು ವಿಚಾರಗಳನ್ನು ಸಂಸ್ಕಾರದ ಬಗ್ಗೆ ತಗೊಂಡಿದ್ದೀನಿ. ಮತ್ತು ನಾವು ಜೀವನದಲ್ಲಿ ನೆಮ್ಮದಿಯನ್ನು ಕಟ್ಟಿಕೊಳ್ಳೋದಕ್ಕೆ ಒಂದು ಪುಟ್ಟ ನಿದರ್ಶನ ಏನಪ್ಪ ಅಂತ ಹೇಳಿದ್ರೆ, ಒಂದು ಹಳ್ಳಿ ಇರುತ್ತೆ. ಆ ಹಳ್ಳಿನಲ್ಲಿ ಎಲ್ಲ ವೃತ್ತಿಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿರ್ತಾರೆ. ಪುರೋಹಿತರು ಶಾಲೆ, ಮತ್ತು ರೈತರು, ಕಂಪನಿಗಳಲ್ಲಿರ್ತಕ್ಕಂಥದ್ದು, ಶಿಕ್ಷಕ, ವೈದ್ಯ, ಚಾಲಕ, ಪ್ರತಿಯೊಂದು ವೃತ್ತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿತ್ತು. ಆದರೆ ಒಬ್ಬ ವ್ಯಕ್ತಿ ತುಂಬ ಶ್ರೀಮಂತನಾಗಿದ್ದ, ಅವನಿಗೆ ಎಲ್ಲ
ತುಂಬ ಎಕರೆಗಟ್ಟಲೆ ಜಮೀನಿತ್ತು, ಬೇಕಾದಷ್ಟು ಹಣ ಆಸ್ತಿ ಅಂತಸ್ತುಗಳೆಲ್ಲ ಇತ್ತು, ಮನೆಯಲ್ಲೂ ಎಲ್ಲ ಇದ್ದು, ಹೆಂಡತಿ ಮಕ್ಕಳುಗಳೆಲ್ಲ ಇದ್ದು, ಆದರೂ ಸಹ ಆ ವ್ಯಕ್ತಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಅವನು ಕರೆದ ಕೆಲವು ವ್ಯಕ್ತಿಗಳನ್ನು, ಊರಿಗೆ ಪ್ರಮುಖ ವ್ಯಕ್ತಿ ಅದನ್ನು ಏನಂದ್ರು ಬಂದ್ರಪ್ಪ ಇಲ್ಲಿ ಮುಖ್ಯವಾದದ್ದು ಏನು ಅಂತಂದರೆ, ನನಗೇನೋ ಒಂದು ಸಮಸ್ಯೆ ಉಂಟಾಗಿದೆ. ಏನಂದರೆ ನನಗೆ ಶಾಂತಿ ನೆಮ್ಮದಿ ಸಿಗ್ತಾ ಇಲ್ಲ. ಯಾರಿಂದನಾದ್ರೂ ಸಿಗುತ್ತಾ? ಒಂಚೂರು ಹೋಗಿ ದೇವಸ್ಥಾನ ಪೂಜೆ ಮಾಡ್ತಾರಲ್ಲ, ಅರ್ಚಕರನ್ನು ಕೇಳ್ಕೊಂಡು ಬನ್ನಿ, ಅವರಿಂದ ಏನಾದ್ರು ಶಾಂತಿ ನೆಮ್ಮದಿ ಸಿಗುತ್ತಾ ನೋಡೋಣ, ಅಥವಾ ಬೇರೆ ಇನ್ಯಾರ ಕೇಳ್ಕೊಂಡು ಬನ್ನಿ. ಆ ಊರಿನ ಒಂದು ಕೆಲವು ವ್ಯಕ್ತಿಗಳು ಅವನ ದೊಡ್ಡ ಜಮೀನ್ದಾರನ ಅನುಯಾಯಿಗಳಾಗಿದ್ದು ಎಲ್ಲ ಮೊಟ್ಟ ಮೊದಲಿಗೆ ದೇವಾಲಯವನ್ನು ಪೂಜೆ ಮಾಡ್ತಕ್ಕಂತಹ ಅರ್ಚಕರ ಹತ್ರ ಹೋಗೋದು. ಆ ಅರ್ಚಕ ಆಗಿನ ಹೊಸದಾಗಿ 30 ವರ್ಷದ ಒಬ್ಬ ಹುಡುಗ, ಅವನಿಂದ ಸಂಸಾರಸ್ಥರಾಗಿರಲಿಲ್ಲ. ಆ ಒಂದು ದೇವಾಲಯವನ್ನು ಪೂಜೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಸತ್ತು ಹೋಗಿ ಅಲ್ಲಿಗೆ ಹೊಸದಾಗಿ ನೇಮಕೊಂಡಿದ್ದು. ನಿಮ್ಮನ್ನ ನಮ್ಮ ಊರಿನ ಜಮೀನ್ದಾರರು ಬರೀತಾ ಇದ್ದಾರೆ, ಏನೋ ನಿಮ್ಮನ್ನ ಕೇಳಬೇಕಂತೆ. ಹೌದಾ, ಏನು ನಡೀಲಿ ಸ್ವಾಮಿ ಅಂತ ಹೋದ್ರು. ನೋಡಿ ನಮಸ್ಕಾರ, ನಮ್ಮ ಊರಿಗೆ ನೀವು ಅರ್ಚಕರಾಗಿ ಬಂದಿದ್ದೀರಂತೆ, ನಿಮ್ಮನ್ನ ಏನೋ ಕೇಳಬೇಕಾಗಿತ್ತು. ಕೇಳಿ ಅಂತಂದರೆ ಏನು ಹೇಳಬೇಕಾಗಿತ್ತು? ಅವ್ರು ಕೇಳ್ತಾರೆ, ನೋಡಿ ನನಗೆ ಎಲ್ಲ ಇದೆ, ಬೇಕಾದಷ್ಟು ಜಮೀನು ಅಂತಸ್ತು ಹಣ ಎಲ್ಲ ಇದೆ, ಕುಟುಂಬದಲ್ಲಿ ಜನಗಳಿದ್ದಾರೆ, ನನಗೆ ಶಾಂತಿ ನೆಮ್ಮದಿ ಇಲ್ಲ. ಏನು ಮಾಡೋದು? ನೀವು ಶಾಂತಿಯಾಗಿದ್ದೀರಾ, ನೆಮ್ಮದಿಯಾಗಿದ್ದೀರಾ? ಅಯ್ಯೋ ಸ್ವಾಮಿಗಳೇ, ಯಾರು ಶಾಂತಿ ನೆಮ್ಮದಿಯಾಗಿ, ನಾನು ಶಾಂತಿಯಾಗಿಲ್ಲ. ನಾನು ನೋಡಿ ಈಗಿನ್ನೂ 1 ತಿಂಗಳಾಯಿತು ಬಂದು ಇಲ್ಲಿಗೆ ಅರ್ಚಕರೊಟ್ಟಿಗೆ ಬಂದಿದ್ದೀನಿ. ಇಲ್ಲಿದ್ದಂಥ ಪ್ರಧಾನ ಅರ್ಚಕರು ತೀರ್ಕೊಂಡ್ರಂತೆ, ಮತ್ತು ಅವರು ಕುಟುಂಬದವರು ಯಾರು ಬಂದಾಗ ರೋಗಿಯಾಗಿ ತೀರ್ಕೊಂಡ್ರಂತೆ. ನನಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಬರಲ್ಲ, ನನ್ನ ಸಂಸಾರಸ್ಥನಲ್ಲ. ನನಗೆ ಯಾರೋ ಇರ್ತಕ್ಕಂಥ 4 ಜನ ಕುಟುಂಬದವರು ಊಟ ಹಾಕ್ತೀನಿ ಕಟ್ಟಪ್ಪ ಬಂದು ಪೂಜೆ ಮಾಡಿ ಅಂತಿದ್ದಾರೆ. ಅವ್ರು ಊಟ ಕೊಡಬೇಕು, ನಾನು ಊಟ ಮಾಡಬೇಕು, ಮೊಟ್ಟೆ ತಿನ್ನಬೇಕು. ಮೊಟ್ಟೆ ಹಸಿದ್ರು ನನಗೆ ಅವ್ರ ಮನೆಗೆ ಹೋಗಿ ಮುಜುಗರವಾಗಿ ಕೇಳೋಕ್ಕಾಗಲ್ಲ. ನಾನು ಎಲ್ಲಿ ಶಾಂತಿ ನೆಮ್ಮದಿಯಿಲ್ಲ. ಓ ಹೌದಾ, ಅಷ್ಟೊಂದು ನೆಮ್ಮದಿಯಾಗಿರೋದು ಬೇಡ ಬಿಡ್ರಪ್ಪ, ಬೇರೆ ಇನ್ನೊಬ್ಬರು ಯಾರು ಚಾಲಕನ ಕರೆದು, ಬೇರೆ ಇನ್ಯಾವ ಕರೆದ್ರು, ಯಾವ್ಯಾವ ವೃತ್ತಿನಲ್ಲಿದ್ದಾರೋ ಅವನ್ನೆಲ್ಲ ಕರೆದು, ನೀವು ನೆಮ್ಮದಿಯಾಗಿದ್ದೀರಾ? ಇಲ್ಲ, ಅಯ್ಯೋ ನಾನು ಬೆಳಿಗ್ಗೆಯಿಂದ ಡ್ರೈವಿಂಗ್ ಮಾಡಿ ಸುಸ್ತಾಗೋದಕ್ಕಪ್ಪ, ನಿದ್ದೆನೇ ಬರಲ್ಲ, ಅದನ್ನೆಲ್ಲ ಬರುತ್ತೆ. ಪ್ರತಿಯೊಬ್ಬ ವೃತ್ತಿಯವನು ಹೇಳ್ತಾ ಇದ್ದಾನೆ. ಹಾಗಾದರೆ ನೆಮ್ಮದಿ ಅನ್ನೋದು ಎಲ್ಲಿ ಸಿಕ್ತು, ಯಾಕೆ ಸಿಗ್ತಾ ಇಲ್ಲ? ಆಗ ಅವರು ಅರ್ಚಕರು ಇನ್ನೊಂದು ಸಾರಿ ಬಂದರು. ಏನು ಕಂಡರೆ ತುಂಬ ದೀರ್ಘವಾಗಿ ಚಿಂತನೆ ಮಾಡ್ತಾ ಇದ್ದೀರಾ, ನಾನಿವಾಗ ನೆಮ್ಮದಿ ಆಗಿದ್ದೀನಿ. ಹೌದಾ, ಹೆಂಗೆ ನೆಮ್ಮದಿ ಆಗಿದೆ ಅಂತಪ್ಪ? ನೋಡಿ ಅರ್ಚಕರು ಬಂದಾಗ ಓದ್ತಿದ್ದು ನೆಮ್ಮದಿ ಇಲ್ಲ, ನನಗೆ ತುಂಬ ಬರ್ತೈತೆ ಅಂತ ಹೇಳಿದ್ರು. ಇವಾಗೇನು ನೆಮ್ಮದಿ ಆಗ್ತಾರೆ ಅಂದಾಗ ಇನ್ನೊಬ್ಬ ಇದನ್ನು ಹಾಸಿಯಾಗಿ, ಅಯ್ಯೋ ಒಡೆಯರೆ, ನಿಮ್ಮ ಕೆಲಸ ಮಾಡಿ, ಅವ್ರಿಗೆ ನೆಮ್ಮದಿ ಆಗಿದಾರಲ್ವಾ, ಅವ್ರ ಅಂಗಿನ ಬಿಚ್ಚಿ ನೀವು ಹಾಕೊಂಡ್ಬಿಡಿ, ನಿಮಗೂ ನೆಮ್ಮದಿ ಬರುತ್ತೆ. ಎಲ್ಲ ಸಭೆ ಒಳಗಿದ್ದವರೆಲ್ಲ ಇಲ್ಲ ಅಂತ ಅನ್ಬೋದು. ಹೌದಾ? ಹಾಗಾದರೆ ಅಷ್ಟೇ ನಿಮ್ಮ ಅಂಗಿನ ಕೂಡಿ ನಾನು ಹಾಕೋತೀನಿ, ನಾನು ನೆಮ್ಮದಿ ಸಿಗುತ್ತಾ? ನಾನು ನೋಡಿ ಕಂಡರೆ ಅಂಗಿನೇ ತಂದ್ಕೊಂಡಿಲ್ಲ, ನಾನು ಒಂದು ತುಂಡು ಪಂಚೆಯನ್ನು ಒಂದು ಮಾಡಿದ್ದೀನಿ, ನಾನು ಅಂಗಿನೇ ತಂದ್ಕೊಂಡಿಲ್ಲ. ಹೌದಾ? ಆಗ ಸಭೆಯಲ್ಲಿ ತೀರ್ಮಾನ ಮಾಡೋದು, ನೋಡಿ ಯಾವುದೇ ವೃತ್ತಿಯೋಗಿ ಸಹ ನೆಮ್ಮದಿಯನ್ನು ದುಡ್ಡು ಕೊಟ್ಕೊಳ್ಳೋಕ್ಕಾಗಲ್ಲ. ಬೇರೆಯವರ ನೆಮ್ಮದಿನಲ್ಲಿ ಯಾರೋ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಅಂಗಿಯನ್ನು ಧರಿಸ್ಕೊಂಡ್ರೆ, ರೂಪನ ಧರಿಸ್ಕೊಂಡ್ರೆ ನಮಗೆ ನೆಮ್ಮದಿ ಸಿಗಲ್ಲ. ನೆಮ್ಮದಿಯನ್ನು ನಮಗೆ ನಾವೇ ಕಂಡುಕೋಬೇಕು. ನಾವು ಯಾವಾಗ ನಮ್ಮ ಸಂಸಾರದಲ್ಲಿ ಇದ್ದಷ್ಟನ್ನು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ನಾನುಡಿಯಂತೆ, ನಮ್ಮ ವೃತ್ತಿಯಲ್ಲಿ ನಾವು ಅಥವಾ ನಮ್ಮ ಯಾವುದೇ ಒಂದು ಕೆಲಸದಲ್ಲಿ ನಾವು ಒಂದು ಶ್ರದ್ಧೆಯಿಂದ ಮಾಡಿದಾಗ ಆ ಶ್ರದ್ಧೆಯೇ ನಮಗೆ ನೆಮ್ಮದಿಯನ್ನು ಕೊಡುತ್ತೆ. ಆ ಶ್ರದ್ಧೆಯಿಂದಲೇ ಸಮಾಜದಲ್ಲಿ ಎಲ್ಲರಿಗೂ ಶಾಂತಿ ಸಿಗುತ್ತೆ. ಮತ್ತು ಈ ಒಂದು ವ್ಯಾಮೋಹದ ಒಳಗಾಗ್ತೇನೆ ನಾವು ಗಾಂಧೀಜಿಯವರ ಸರಳ ಜೀವನವನ್ನು ಮಾಡಿಕೊಂಡಾಗ, ಮತ್ತು ನಮ್ಮ ಒಂದು ಸಂಸಾರಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಅವಶ್ಯಕತೆಗಳನ್ನು ಪೂರೈಸಿಕೊಂಡಾಗ ಮಾತ್ರ ನಮಗೆ ನೆಮ್ಮದಿ ಸಿಗುತ್ತೆ. ಯಾವುದೇ ದುಡ್ಡಿನಿಂದಾಗಲಿ ಅಥವಾ ಅಂತಸ್ತಿನಿಂದಾಗಲಿ ನೆಮ್ಮದಿ ಸಿಗಲ್ಲ. ನೆಮ್ಮದಿಯನ್ನು ನಾವೇ ಕಂಡುಕೋಬೇಕು ಅನ್ನೋದನ್ನ ಆ ಒಂದು ಊರಿನ ಜಮೀನ್ದಾರರು ಕಂಡುಕೊಂಡು ಊರಿನ ಎಲ್ಲ ಇರ್ತಾರೆ. ಹೌದು, ನಮಗೆ ನಾವೇ ನೆಮ್ಮದಿಯನ್ನು ಕಂಡುಕೋಬೇಕು. ಈಗಿನ ಪರಿಸ್ಥಿತಿಯಲ್ಲಿ ಪಾಪ ಯಾರು ನೆಮ್ಮದಿಯಾಗಿಲ್ಲ. ಎಲ್ಲರೂ ಹೇಳಿ ಪಾಪ ಕೇಳ್ಬಿಟ್ರಂತೂ, ಅಯ್ಯೋ ನನಗಂತೂ ವರ್ಷಕ್ಕೆ 35 ಲಕ್ಷ ಪ್ಯಾಕೇಜ್ ಇದೆ, ಆದರೆ ನನಗೆ ಕುತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಓಡಾಡೋಕ್ಕಾಗಲ್ಲ, ಅವನಿಗೆ ಒಂದಿಷ್ಟು ದೂರ ನಡೆಯೋಕ್ಕಾಗ್ತಾ ಇಲ್ಲ. ಆ ರೀತಿ ಪರಿಸ್ಥಿತಿ
ಎಲ್ಲ ಐಟಿ ದೊಡ್ಡದಿಂದ ಎಲ್ಲ ವೃತ್ತಿಗಳಿಗೂ ತುಂಬ ಒತ್ತಡಗಳಿದೆ. ಆ ಒತ್ತಡಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕಾಗಿ ನಮಗೆ ನಾವೇ ಕೆಲವು ಪರಿಹಾರ ಮಾರ್ಗಗಳನ್ನು ಕಂಡುಕೊಳ್ತಾ ಸಂಸ್ಕಾರವನ್ನು ಬೆಳೆಸ್ತಾ ನಮ್ಮ ಮಹಿಳೆ ಸಮಾಜದ ಸಂಸಾರದ ಶಕ್ತಿಯಾಗಿ ನಿಲ್ಲಬೇಕು ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸಿದ್ವಿ. ಒಂದೆರಡು ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ